ಹಾಯ್ ನಮಸ್ಕಾರ, ನಾನು ನಿಮ್ಮ ಗಂಗಾಧರ್. ಈ ವಿಡಿಯೋದಲ್ಲಿ ಬೆಂಗಳೂರು ಮುಂಬೈ ಹಾಗೂ ಬೆಂಗಳೂರು ಹುಬ್ಬಳ್ಳಿ ನಡುವೆ ಹೊಸ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲುಗಳ ಆರಂಭ, ಆನ್ಲೈನ್ ಟಿಕೆಟ್ಗಳಲ್ಲಿ ಉಚಿತ ದಿನಾಂಕ ಬದಲಾವಣೆ, ಯಶವಂತಪುರ ವಿಜಯಪುರ ವಿಶೇಷ ರೈಲು ಕಾಯಂನಂತಹ ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಭಾರತೀಯ ರೈಲ್ವೆ ಇದೇ ಮೊದಲ ಬಾರಿಗೆ ಪ್ರಮುಖವಾದ ಆನ್ಲೈನ್ ಸೌಲಭ್ಯವನ್ನು ಆರಂಭಿಸಲು ಸಜ್ಜಾಗಿದ್ದು, ಪ್ರಯಾಣಿಕರು ತಮ್ಮ ಕಾಯ್ದಿರಿಸಿದ ಟಿಕೆಟ್ಗಳ ದಿನಾಂಕವನ್ನು ಬದಲಾಯಿಸಲು ಅವಕಾಶ ನೀಡುತ್ತಿದೆ ಎನ್ನಲಾಗಿದೆ. ಪ್ರತಿದಿನ 2 ಕೋಟಿಗೂ ಅಧಿಕ ಜನರು ರೈಲ್ವೆ ಪ್ರಯಾಣವನ್ನು ಮಾಡುತ್ತಾರೆ. ಈ ಮೂಲಕ ಭಾರತೀಯ ರೈಲ್ವೆಯು ಕೋಟ್ಯಾಂತರ ಭಾರತೀಯರಿಗೆ ಜೀವನಾಡಿಯಾಗಿದ್ದು, ಇದೀಗ ಇಲಾಖೆಯು ಆನ್ಲೈನ್ ಟಿಕೆಟಿಂಗ್ ಅನ್ನು ಇನ್ನೂ ಹೆಚ್ಚು ಸುಲಭವಾಗಿ ಮತ್ತು ಪ್ರಯಾಣಿಕ ಸ್ನೇಹಿಯಾಗಿ ಮಾಡಲು ಮುಂದಾಗಿದೆ. ಬಹುತೇಕ ಸಂದರ್ಭಗಳಲ್ಲಿ ರೈಲು ಟಿಕೆಟ್ ಖರೀದಿಸಿದ ನಂತರ ಅದೆಷ್ಟೋ ಪ್ರಯಾಣಿಕರು ಕೆಲವೊಂದು ಸಮಯದಲ್ಲಿ ಯಾವುದಾದರೂ ತುರ್ತು ಕಾರಣಗಳಿಂದ ತಮ್ಮ ರೈಲು ಪ್ರಯಾಣವನ್ನು ಮುಂದೂಡಬೇಕಾಗುತ್ತದೆ. ಆದರೆ ಅದಾಗಲೇ ಟಿಕೆಟ್ ಕಾಯ್ದಿರಿಸಿದ್ದರಿಂದ ಆ ರೈಲು ಟಿಕೆಟ್ ಮುಂದೂಡಲು ಸಾಧ್ಯವಿಲ್ಲ. ಇದೀಗ ಈ ವಿಷಯದ ಕುರಿತು ಭಾರತೀಯ ರೈಲ್ವೆಯು ಶೀಘ್ರದಲ್ಲೇ ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ದೃಢೀಕರಿಸಿದ ಆನ್ಲೈನ್ ಟಿಕೆಟ್ಗಳ ಪ್ರಯಾಣ ದಿನಾಂಕವನ್ನು ಬದಲಾಯಿಸಲು ಶೀಘ್ರದಲ್ಲೇ ಪ್ರಯಾಣಿಕರಿಗೆ ಅವಕಾಶ ನೀಡಲಿದೆ. ಪ್ರಸ್ತುತ ಹಬ್ಬದ ದಿನಗಳಿರುವ ಕಾರಣ ಇದು ಅನ್ವಯವಾಗುವುದಿಲ್ಲ. ಆದರೆ 2026 ಜನವರಿಯಿಂದ ಈ ಬದಲಾವಣೆ ಆರಂಭವಾಗಲಿದೆ ಎಂಬ ಮಾಹಿತಿ ಬರುತ್ತಿದ್ದು, ಈ ಕುರಿತಾದ ವಿವರವಾದ ಸೂಚನೆಗಳನ್ನು ಇನ್ನೂ ನೀಡಿಲ್ಲವಾದರೂ ದೃಢೀಕರಿಸಿದ ಸೀಟುಗಳ ಸಂದರ್ಭದಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲದೆ ಅದೇ ಮೂಲ ಮತ್ತು ಗಮ್ಯಸ್ಥಾನಕ್ಕೆ ದಿನಾಂಕವನ್ನು ಬದಲಾಯಿಸಬಹುದು. ನೀವು ದೃಢೀಕರಿಸಿದ ಟಿಕೆಟ್ ದಿನಾಂಕವನ್ನು ಬದಲಾಯಿಸಿದರೆ ಹೊಸ ದಿನಾಂಕಕ್ಕೆ ಸೀಟು ಸಿಗುತ್ತದೆ ಎಂಬುದು ಯಾವುದೇ ಗ್ಯಾರಂಟಿ ಇರುವುದಿಲ್ಲ. ಅದು ಸೀಟು ಕಾಯಂ ಆಗಿದೆಯೇ ಅಥವಾ ಇಲ್ಲವೇ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬ ಮಾಹಿತಿ ಇದ್ದು, ಇದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟೇ ರೈಲ್ವೆ ಇಲಾಖೆ ಖಚಿತವಾದ ಸೂಚನೆಗಳನ್ನು ಹೊರಡಿಸಬೇಕಿದೆ. ಹುಬ್ಬಳ್ಳಿ ಬೆಳಗಾವಿ ಮೀರಜ್ ನಡುವಿನ ಪ್ಯಾಸೆಂಜರ್ ರೈಲಿನ ಬದಲಾಗಿ ಡೆಮು ರೈಲನ್ನು ಆರಂಭಿಸಿದ್ದು, ಪ್ರಯಾಣಿಕರಿಗೆ ಸುಖಕರ ಹಾಗೂ ಸರಳ ಪ್ರಯಾಣವನ್ನು ಈ ರೈಲು ಒದಗಿಸಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಆದರೆ ಹುಬ್ಬಳ್ಳಿ ಮತ್ತು ಬೆಳಗಾವಿ ಪ್ರಯಾಣಿಕರು ಈ ರೈಲಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದು, ಹೊಸ ಡೆಮು ಅಥವಾ ಮೆಮು ರೈಲುಗಳು ಬೆಂಗಳೂರಿಗೆ ಮಾತ್ರ ಮೀಸಲಾಗಿದ್ದು, ಹಳೆಯದಾದ ಗುಜರಿ ಸೇರಬೇಕಿದ್ದ ರೈಲುಗಳು ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿದ್ದು, ಈ ಭಾಗಕ್ಕೂ ಸಹ ಹೊಸ ರೈಲುಗಳನ್ನು ಬಿಡುಗಡೆ ಮಾಡಲಿ ಎಂಬುದು ಪ್ರಯಾಣಿಕರ ಒತ್ತಾಯವಾಗಿದೆ. ಬಹುವರ್ಷಗಳ ಬೇಡಿಕೆಯಾಗಿದ್ದ ಬೆಂಗಳೂರು ಮುಂಬೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿಗೆ ಅನುಮೋದನೆ ನೀಡಿದ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದ ಪರವಾಗಿ ಪ್ರಹ್ಲಾದ ಜೋಶಿರವರು ಧನ್ಯವಾದಗಳು ತಿಳಿಸಿದ್ದು, ಕಳೆದ 30 ವರ್ಷಗಳಿಂದ ನೇರವಾಗಿ ಬೆಂಗಳೂರು ಮುಂಬೈ ಸಂಪರ್ಕ ಕಲ್ಪಿಸುವ ಒಂದೇ ಒಂದು ಸೂಪರ್ ಫಾಸ್ಟ್ ರೈಲು ಉದ್ಯಾನ ಎಕ್ಸ್ಪ್ರೆಸ್ ರೈಲಾಗಿತ್ತು. ಈ ರೈಲು ಬೆಂಗಳೂರಿನಿಂದ ಗುಂಟಕಲ್, ಸೊಲ್ಲಾಪುರ ಮಾರ್ಗವಾಗಿ ಸಂಚರಿಸುತ್ತಿದ್ದು, ಬೆಂಗಳೂರು ಮುಂಬೈ ನಗರಗಳಿಗೆ ಇನ್ನೊಂದು ಸೂಪರ್ ಫಾಸ್ಟ್ ರೈಲನ್ನು ಕರ್ನಾಟಕದ ಮಧ್ಯಭಾಗದಲ್ಲಿರುವ ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮಾರ್ಗವಾಗಿ ಪ್ರಾರಂಭಿಸಿ ಕರ್ನಾಟಕದ ಜನರಿಗೆ ವಾಣಿಜ್ಯ ನಗರಿ ಮುಂಬೈಗೆ ಹೆಚ್ಚಿನ ರೈಲು ಸೇವೆ ನೀಡಬೇಕೆಂಬ ನಿರಂತರ ಬೇಡಿಕೆ ಇತ್ತು. ಈ ಬೇಡಿಕೆಯನ್ನು ಈಡೇರಿಸುವಂತೆ ನನ್ನೊಂದಿಗೆ ಹಾವೇರಿ ಗದಗ್ ಸಂಸದರಾದ ಶ್ರೀ ಬಸವರಾಜ ಬೊಮ್ಮಾಯಿ, ಬೆಳಗಾವಿ ಸಂಸದರಾದ ಶ್ರೀ ಜಗದೀಶ್ ಶೆಟ್ಟರ್ ರವರು, ಬೆಂಗಳೂರು ಸಂಸದರಾದ ಶ್ರೀ ತೇಜಸ್ವಿ ಸೂರ್ಯರವರುಗಳು ಅನುಸರಣೆ ಮಾಡುತ್ತಿದ್ದರು. ಈಗ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವರವರು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಬೆಂಗಳೂರು ಮುಂಬೈ ಸೂಪರ್ ಫಾಸ್ಟ್ ಪ್ರಾರಂಭಿಸಲು ಒಪ್ಪಿಗೆ ಸೂಚಿಸಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ವೇಳಾಪಟ್ಟಿ ಪ್ರಕಟವಾಗಲಿದ್ದು, ಈ ಹಿನ್ನೆಲೆಯಲ್ಲಿ ಪ್ರಹ್ಲಾದ ಜೋಶಿರವರು ಅಶ್ವಿನಿ ವೈಷ್ಣವರವರನ್ನು ಭೇಟಿಯಾಗಿ ಧನ್ಯವಾದ ತಿಳಿಸಿದ್ದಾರೆ. ಕುಡುತಿನಿಯಿಂದ ಕುರುಗೋಡು ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರೈಲ್ವೆ ಮೇಲ್ಮಟ್ಟದ ಸೇತುವೆಯ ಕಾಮಗಾರಿ ಆರಂಭಗೊಂಡು 8 ವರ್ಷಗಳು ಕಳೆದರೂ ಕಾಮಗಾರಿ ಮಂದಗತಿಯಲ್ಲಿ ಸಾಗಿದ್ದು, ಸಾರ್ವಜನಿಕರು ನಿತ್ಯದ ಸಂಚಾರಕ್ಕೆ ಪರಿತಪಿಸುವಂತಾಗಿದೆ. 2017-18ನೇ ಸಾಲಿನಲ್ಲಿ ಭಾರತೀಯ ರೈಲ್ವೆ ಇಲಾಖೆಯು ಮೊದಲ ಅವಧಿಯ ಅನುದಾನದಲ್ಲಿ ಅಂದಾಜು 27 ಕೋಟಿ, 2024ನೇ ಸಾಲಿನ ಎರಡನೇ ಅವಧಿಯಲ್ಲಿ 25 ಕೋಟಿ, ಒಟ್ಟು 52 ಕೋಟಿ ವೆಚ್ಚದಲ್ಲಿ ರೈಲ್ವೆ ಸೇತುವೆ ಕಾಮಗಾರಿ ಕೈಗೊಂಡಿದ್ದು, ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿ ಕುಂಟುತ್ತಾ ಸಾಗಿದ್ದು, ಇದರ ಪರಿಣಾಮವಾಗಿ ಕುಡುತಿನಿ ಪಟ್ಟಣದಿಂದ ಕುರುಗೋಡು, ಬಾದನಹಟ್ಟಿ, ಯರಂಗಳಗಿ ಗ್ರಾಮಗಳಿಗೂ ಸೇರಿದಂತೆ ಇತರ ಗ್ರಾಮಗಳ ಪ್ರಯಾಣಿಕರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ, ರೈತಾಪಿ ಜನರಿಗೆ, ಬಳ್ಳಾರಿ ಶಾಖೋತ್ಪನ್ನ ವಿದ್ಯುತ್ ಘಟಕ ಮತ್ತು
ಜಿಂದಾಲ್ ಕಾರ್ಖಾನೆ ಸೇರಿದಂತೆ ಇತರೆ 10 ಕಾರ್ಖಾನೆಗಳಿಗೆ ತೆರಳುವ ಕಾರ್ಮಿಕರಿಗೆ ನಿತ್ಯ ತೊಂದರೆ ಉಂಟಾಗುತ್ತಿದ್ದು, ಈ ರೈಲ್ವೆ ಸೇತುವೆಯ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಿ ಜನರ ಸಂಚಾರಕ್ಕೆ ಮುಕ್ತಗೊಳಿಸುವಂತೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಜನತೆಗೆ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿಯೊಂದು ಬಂದಿದ್ದು, ಬೆಂಗಳೂರು ಹುಬ್ಬಳ್ಳಿ ಮಾರ್ಗದಲ್ಲಿ ಪ್ರತಿನಿತ್ಯ ಹೊಸ ಸೂಪರ್ ಫಾಸ್ಟ್ ವಿಶೇಷ ರೈಲನ್ನು ಓಡಿಸಲು ಕೇಂದ್ರ ಸರ್ಕಾರದ ರೈಲ್ವೆ ಮಂಡಳಿಯು ನಡೆಸಿದ ಇತ್ತೀಚಿನ ಸಭೆಯಲ್ಲಿ ಅನುಮೋದನೆ ನೀಡಿದ್ದು, ರೈಲು ಸಂಖ್ಯೆಯನ್ನು ಸಹ ಪ್ರಕಟಿಸಲಾಗಿದೆ. ಈ ರೈಲು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ನಡುವೆ ಸಂಚರಿಸಲಿದ್ದು, ಈ ರೈಲು ಡಿಸೆಂಬರ್ 8ರಿಂದ ತನ್ನ ಸೇವೆ ಆರಂಭಿಸಲಿದೆ. ಈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಉತ್ತರ ಕರ್ನಾಟಕದ ವಾಣಿಜ್ಯ ಕೇಂದ್ರ ಹುಬ್ಬಳ್ಳಿ, ಕೃಷಿ ಮತ್ತು ವಾಣಿಜ್ಯ ಸಂಪರ್ಕ ಕರ್ಜಗಿ, ಕೃಷಿ ಆಧಾರಿತ ಜಿಲ್ಲೆ ಹಾವೇರಿ, ವಾಣಿಜ್ಯ ಮತ್ತು ಶಿಕ್ಷಣ ಕೇಂದ್ರ ರಾಣೆಬೆನ್ನೂರು, ಐತಿಹಾಸಿಕ ಮತ್ತು ಧಾರ್ಮಿಕ ಕೇಂದ್ರ ಹರಿಹರ, ಕೈಗಾರಿಕೆ ಮತ್ತು ಶಿಕ್ಷಣ ಕೇಂದ್ರ ದಾವಣಗೆರೆ, ಚಿಕ್ಕಮಗಳೂರಿನ ಪ್ರಮುಖ ತಾಣ ಬೀರೂರು, ಕೃಷಿ ಮತ್ತು ವಾಣಿಜ್ಯ ಕೇಂದ್ರ ಅರಸೀಕೆರೆ, ಹಾಸನ ಜಿಲ್ಲೆಯ ಸಂಪರ್ಕ ಸಂಪಿಗೆ ರೋಡ್, ಕೈಗಾರಿಕೆ ಮತ್ತು ಶಿಕ್ಷಣ ಕೇಂದ್ರ ತುಮಕೂರು, ಬೆಂಗಳೂರಿನ ಪ್ರಮುಖ ರೈಲ್ವೆ ಜಂಕ್ಷನ್ ಯಶವಂತಪುರ, ರಾಜಧಾನಿಯ ಮುಖ್ಯ ರೈಲ್ವೆ ನಿಲ್ದಾಣ ಕೆಎಸ್ಆರ್ ಬೆಂಗಳೂರು ನಿಲ್ದಾಣಗಳಲ್ಲಿ ಈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ನಿಲುಗಡೆ ಹೊಂದಲಿದ್ದು, ಈ ಮಾರ್ಗದಲ್ಲಿನ ಪ್ರಯಾಣಿಕರಿಗೆ ತ್ವರಿತ ಮತ್ತು ಸೌಕರ್ಯದಾಯಕ ಸಾರಿಗೆ ಸೇವೆ ಒದಗಿಸಲಿದ್ದು, ವಿಶೇಷವಾಗಿ ವಾಣಿಜ್ಯ ಚಟುವಟಿಕೆಗಳಿಗೆ ಇದು ದೊಡ್ಡ ಉತ್ತೇಜನ ನೀಡಲಿದ್ದು, ವಿದ್ಯಾರ್ಥಿಗಳು, ಉದ್ಯೋಗಿಗಳು ಮತ್ತು ವ್ಯಾಪಾರಿಗಳಿಗೆ ಈ ರೈಲು ಸೇವೆಯಿಂದ ಸಮಯ ಉಳಿತಾಯವಾಗುವುದರ ಜೊತೆಗೆ ಪ್ರಯಾಣದ ಆಯಾಸವು ಕಡಿಮೆಯಾಗಲಿದೆ. ಬೆಂಗಳೂರಿನ ಯಶವಂತಪುರದಿಂದ ಹೊಸಪೇಟೆ ಮಾರ್ಗವಾಗಿ ವಿಜಯಪುರಕ್ಕೆ ನಿತ್ಯ ಸಂಚಾರ ನಡೆಸುವ ವಿಶೇಷ ರೈಲು ಸೇವೆ ಡಿಸೆಂಬರ್ 8ರಿಂದ ಕಾಯಂ ಆಗಲಿದೆ. ಸಾಮಾನ್ಯ ಎಕ್ಸ್ಪ್ರೆಸ್ ರೈಲಾಗಿ ಈ ರೈಲು ಸಂಚಾರ ನಡೆಸಲಿದ್ದು, ಈ ಬದಲಾವಣೆಯಿಂದ ಟಿಕೆಟ್ ದರದಲ್ಲಿ 25ರಿಂದ 30ರಷ್ಟು ಇಳಿಕೆಯಾಗಲಿದೆ. ಕಳೆದ 2-3 ವರ್ಷಗಳಿಂದ ವಿವಿಧ ಜಿಲ್ಲೆಗಳ ರೈಲ್ವೆ ಬಳಕೆದಾರರ ಸಂಘ ಮತ್ತು ನೈಋತ್ಯ ರೈಲ್ವೆ ಬಳಕೆದಾರರ ಸಲಹಾ ಸಮಿತಿ ಬೇಡಿಕೆಯನ್ನು ನೈಋತ್ಯ ರೈಲ್ವೆ ಈಡೇರಿಸಿದ್ದು, ಈ ಹಿನ್ನೆಲೆ ನೈಋತ್ಯ ರೈಲ್ವೆ ಅಧಿಕಾರಿಗಳಿಗೆ ರೈಲ್ವೆ ಬಳಕೆದಾರರ ಸಂಘವು ಧನ್ಯವಾದ ತಿಳಿಸಿದೆ. 5 ಜನರಲ್ ಕ್ಲಾಸ್, 5 ಸ್ಲೀಪರ್ ಕ್ಲಾಸ್, 1 ಎಸಿ ಬೋಗಿಗಳನ್ನು ಹೊಂದಿದ ಈ ರೈಲು ಯಶವಂತಪುರದಿಂದ ಪ್ರತಿ ರಾತ್ರಿ 9:30 ಹೊರಟು ರಾತ್ರಿ 1:45 ದಾವಣಗೆರೆ, ನಸುಕಿನ ಜಾವ 5:50 ಹೊಸಪೇಟೆ, ಮರುದಿನ ಬೆಳಿಗ್ಗೆ 11:25 ವಿಜಯಪುರ ರೈಲು ನಿಲ್ದಾಣ ತಲುಪಲಿದೆ. ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಪ್ರಕಟಣೆಯಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.